ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಅವರು. ಈಗಾಗಲೇ ನಮ್ಮ ವಾಹಿನಿ ಮೂಲಕ ನಕ್ಸಲರು ಅಥವಾ ಮಾವೋಯಿಸ್ಟ್ಗಳು ಶರಣಾಗುವರು ಅನ್ನುವಂಥ ವಿಚಾರಗಳ ಮೇಲೆ ಅವರ ಸಮಸ್ಯೆಗಳ ಬಗ್ಗೆ ಅವರ ಬೇಡಿಕೆಗಳ ಬಗ್ಗೆ ತಮ್ಮೊಂದಿಗೆ ಚರ್ಚೆ ಮಾಡಿದ್ದೆ. ಈಗ ಅದರ ಮುಂದುವರೆದು ಅವರು ಇವತ್ತು 6 ಜನ ಒಬ್ಬರನ್ನು ಬಿಟ್ಟು ಇನ್ನೊಬ್ಬರು ಆಗಬೇಕಾಗಿದೆ. ಅವರು ಕೋಟೆ ಹೊಂಡ ರವಿ ಅಂತೇಳಿ ಕೇರಳದವರು, ಇವರಿಂದ ಸ್ವಲ್ಪ ದೂರ ಡಿಸ್ಟೆನ್ಸ್ ಕಾಯ್ಕೊಂಡಿದ್ದಾರೆ ಅಂತ ಕಾಣ್ತದೆ. ಅವರು ಆಗ್ಬೋದು. ಇವರು 8 ಜನರಲ್ಲಿ ಒಬ್ಬರಿಂದ ವಿಕ್ರಮ್ ಗೌಡ ಈಗ ಅಲ್ಲಿ ಪಾಸ್ ಅವೇ ದಾಟಿ ಹೋಗಿದ್ದಾರೆ. ಈ 6 ಜನರ ಬಗ್ಗೆ ಒಂದಿಷ್ಟು ಮೊದಲು ಕಿರು ಅವ್ರು ಯಾಕಾದರೂ ಏನು ಅನ್ನೋದು ಪರಿಚಯ ಮಾಡುವಂಥ ಈ ದಿಶೆಯಲ್ಲೇ ಮೊದಲಾಗೆ ಮರಪ್ಪ ಅರೋಳಿ ಆಲಿಯಾಸ್ ಜಯಣ್ಣ ಅರೋಳಿ, ಇವರು ರಾಯಚೂರು ಡಿಸ್ಟ್ರಿಕ್ದವರು. ಇವ್ರದ್ದು ಏನಪ್ಪ ಅಂತ ದಲಿತ ಫ್ಯಾಮಿಲಿ, SC ಕುಟುಂಬದ ಬಂದಂಥವರು. BA 2ನೇ ವರ್ಷದಾಗ ಜಾಯಿನ್ ಆದರು. ಕೆಲವೊಂದಿಷ್ಟೇನೋ ಡಿಸ್ಟರ್ಬ್ ಆಗಿ ಏನು ತೊಂದರೆಗಳಾಗಿ ಈ ಒಂದು ಮಾವು ಆ್ಯಕ್ಟಿವಿಟೀಸ್ 2000 ಇಸ್ವಿಯಲ್ಲಿ ಆರಂಭ ಮಾಡಿದರು. ಇವ್ರ ಮೇಲೆ 50 ಕೇಸ್ಗಳಿದ್ದಾವೆ, 50 ಪ್ರಕರಣಗಳಿದ್ದಾವೆ ಇವ್ರ ಮೇಲೆ. ನಮ್ಮ ಯಾರಪ್ಪ ಅಂತಂದ್ರೆ ಈ ಮರ್ಯಪ್ಪ ಅರೋಳಿ ಅಲಿಯಾಸ್ ಜಯಣ್ಣ ಅವ್ರ ಮೇಲೆ. ಇನ್ನು 2ನೇದಾಗೆ ಕೆ ವಸಂತಣ್ಣ ಆರ್ಕೋಟ್, ಇವರ ವೆಲ್ಲೂರು ಡಿಸ್ಟ್ರಿಕ್ದವ್ರು. ಇವರು ಮುಂದೆ ಬಿಟೆಕ್ ಆಗ್ಯದ ನೋಡ್ರಿ, ಇಲ್ಲಿ ಅವ್ರ ಎಜುಕೇಷನ್ ಗಮನಿಸೋದ್ರಲ್ಲೇ ಬಿಟೆಕ್ ಆಗ್ಯದ. ಮುಂದೆ ಜೊತೆಗೆ ಇವರು ಹೀಗೆ ಜಾಯಿನ್ ಆರ್ಮ್ಡ್ ಸ್ಟ್ರಗಲ್ 2010 ಈ ಒಂದು ಬಂದು ಹಿಡ್ಕೊಂಡು ಯುದ್ಧಕ್ಕೆ ಇಳ್ದಂಗೆ ಮಾಡಿದರು. ಆನಂತರ ಅದು ಅವ್ರು ಯಾವಾಗಾದರೂ ತಮ್ಮ ಬಿಟೆಕ್ ಈ ಒಂದು ಇಂಜಿನಿಯರಿಂಗ್ ಮುಗಿಸಿದ ತಕ್ಷಣ ಸೇರಿದರು. ಈ ಒಂದು ಆ್ಯಕ್ಟಿವಿಟೀಸಲ್ಲಿ ಕಂಡು ಬರ್ತದೆ. ಅಲ್ಲಿ ಅವ್ರಿಗೇನೋ ಅನ್ಯಾಯ ಆಗ್ಯದ, ಸೆಳೆದು ಬಂದಿದ್ದಾರೆ ಹೊರಗೆ. ಮುಂದೆ ಜಿಶಾ ಮಕ್ಕಿಮಾಲ, ಇನ್ನು ವಾಯನಾಡದವರು ಕೇರಳದವರು. ಏನಪ್ಪ ಇವ್ರ ಮೇಲೆ 18 ವ್ಯಾಜ್ಯಗಳು, 18 ಕೇಸುಗಳಿದ್ದಾವೆ, ಪ್ರಕರಣಗಳಿದ್ದಾವೆ. ಮುಂದೆ ಅತಿ ಸಣ್ಣ ವಯಸ್ಸಿನ ಹೆಣ್ಣುಮಗಳು ನಮ್ಮ ಇವರು ಮಾವೋಯಿಸ್ಟ್ ಗ್ರೂಪಿಗೆ ಸೇರಿದಂಥವರು. ಮುಂದೆ 8ನೇ ತರಗತಿವರೆಗೆ ಓದಿದ್ದಾರೆ. ಆನಂತರ ಜಾಯಿನ್ ಆದರು. ಅವ್ರಿಗೆ ಅನ್ಯಾಯ ಆಗಿದ್ದಕ್ಕೆ ಪ್ರತಿಭಟನಾ ರೂಪದಲ್ಲೇ ಸೇರಿದರು. ನಂತರ ಈ 1 ವರ್ಷದಲ್ಲೇ ಕರ್ನಾಟಕದ ಈ ನಕ್ಸಲ್ ಏರಿಯಾದಲ್ಲಿ ಬಂದಿದ್ದಾರೆ ಜಿಶಾ ಅವರು. ಇನ್ನು 4ನೇದಾಗಿ ವಳಜಾಕ್ಷಿ ಮೂಡಿಗೆರೆ ಸ್ವತಃ ಹೇಳ್ತದೆ, ಇದು ಚಿಕ್ಕಮಗಳೂರವರು ಅಂತೇಳಿ ಇವರು. ಇವ್ರ ಮೇಲೆ 25 ಕೇಸುಗಳಿದ್ದಾವೆ, 25 ಕೇಸ್ ಅದಾವೆ. ಭಾಳ ವಯಸ್ಸಾದ ಹೆಣ್ಣುಮಗಳು ಇದ್ದಾರೆ, ಸೀನಿಯರ್ ಮೋಸ್ಟ್ ಎಲ್ಲರಿಗಿಂತಲೂ. ಮುಂದೆ ಟೇಲರ್ಗೆ ಮಾಡ್ತಾಯಿದ್ರು. ಟೇಲರ್ಗೆ ಮಾಡ್ತಾ ಅನ್ಯಾಯ ಆದಾಗ ತಮ್ಮ ಮೇಲೆ ಅದಕ್ಕೆ ಪರಿಹಾರದ ಬಂದೂಕ ತಿಳ್ಕೊಂಡು 2000 ಇವರು ಈ ನಕ್ಸಲೈಟ್ ಆ್ಯಕ್ಟಿವಿಟೀಸೆಲ್ಲ ಅಥವಾ ಮಾವೋ ದಾರಿಯಲ್ಲಿ ಹೆಜ್ಜೆ ಇಟ್ಟಂಥವ್ರು. ವನಜಾಕ್ಷಿ ಮೂಡಿಗೆರೆ. ಇನ್ನು 5ನೇದಾಗೆ ಸುಂದರಿ ಕಿತ್ತಲೂರು ಬೆಳ್ತಂಗಡಿ ಅವರು ಸುಂದರಿ ಅವರು ಇದ್ದಂಥವ್ರು ದಕ್ಷಿಣ ಕನ್ನಡದವರು. ನಮ್ಮ ದಕ್ಷಿಣ ಕನ್ನಡ ಗೊತ್ತಾಗ್ಬಿಟ್ಟು ನಿಮ್ಗೆ ಹೇಳೋದ್ರಲ್ಲ, ಬೆಳ್ತಂಗಡಿಯಲ್ಲಿ ಬರ್ತದೆ ಅಂತೇಳಿ. ಅವ್ರ ಮೇಲೆ 71 ಪ್ರಕರಣಗಳಿದ್ದಾವೆ. ಎಷ್ಟು? 71 ಪ್ರಕರಣಗಳಿದ್ದಾವೆ. ಮುಂದೆ ಅವಳು ಆದಿವಾಸಿ ಕುಟುಂಬಕ್ಕೆ ಸೇರಿದವರು, ಗುಡ್ಗಾಡದಲ್ಲಿ ಸೇರಿದಂಥ ಹೆಣ್ಮಗಳು. ಅವರನ್ನು ಕುದುರೆ ಮುಖದಿಂದ ಹೊರಗೆ ಹಾಕಿದ್ಕಾಗಿ ಅಲ್ಲಿಂದ ಸ್ಥಳಾಂತರ ಮಾಡಿದ್ಕಾಗಿ ಅದರ ವಿರುದ್ಧವಾಗಿ ಪ್ರತಿಭಟನೆ ರೂಪದಲ್ಲಿ ಬಂದು ಹುಡುಗನ ಹೋರಾಟಕ್ಕಿಳಿದವರು 2004 ಆಗ ಅವ್ರ ವಯಸ್ಸು 19. ತಮ್ಮ ಫ್ಯಾಮಿಲಿಯನ್ನು ಎತ್ತಂಗಡಿ ಮಾಡಿದ್ಕಾಗಿ ಅವರು ಸೆಳೆದದ್ದು ನಿಂತರು. ಇನ್ನು 6ನೇದಾಗೆ ಇವರು ಲತಾ ಮುಂಡುಗರು ಶೃಂಗೇರಿ ಅವರು, ಇನ್ನು ಚಿಕ್ಕಮಗಳೂರು. ಇವ್ರ ಮೇಲೆ 85 ಕೇಸುಗಳಿದ್ದಾವೆ. ಮುಂದೆ ಆಮೇಲೆ ಏನಪ್ಪ ಅಂದರೆ ಇವರು ಸಾಕಷ್ಟು ಇವರು ಹೆರಾಸ್ಮೆಂಟ, ಬಡತನ, ಈ ಕಾರಣಕ್ಕಾಗಿ ಅವ್ರದ್ದಂಥವ್ರು ಸ್ಕೂಲ್ ಸೈಡ್ ಡ್ರಾಪ್ಔಟ್ ಆಗಿ ಕಾಡು ಸೇರಿದರು ತಮ್ಮ 18ನೇ ವಯಸ್ಸಿನಾಗ 2000 ಇಸ್ವಿ ಒಳಗೆ. ಹಿಂಗೆ ಇವರು 6 ಜನರು. ಇನ್ನೊಬ್ರು ಇನ್ನೂ ಸಿಕ್ಕಿಲ್ಲ, ಅವ್ರು ನೋಡೋಣ ಯಾವಾಗ ಸಿಗ್ತಾರೋ. ಇವ್ರನ್ನೆಲ್ಲರೂ ಇದು ಮಾಡೋದಕ್ಕಾಗಿ, ಸ್ವಾಗತ ಮಾಡೋದಕ್ಕಾಗಿ ಅವ್ರ ಫ್ಯಾಮಿಲಿಯವ್ರು ಬಂದಿದ್ದು ಚಿಕ್ಕಮಗಳೂರಲ್ಲೇ. ಆದರೆ ಏಕಾಏಕಿ ನಮ್ಮ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯನವರು ಬೆಂಗಳೂರಿಗೆ ಕರೆಸಿ ಅವರಿಗೆ ಒಂದು ಭರವಸೆಯನ್ನು ಮೂಡಿಸಿ ನೀವು ಮುಖ್ಯವಾಹಿನಿಗೆ ಬನ್ನಿರಿ ಅಂತೇಳಿ
ಕೇಸ್ ಮುಗಿಯುವವರೆಗೆ ನೀವು ನ್ಯಾಯಾಂಗದ ಕಸ್ಟಡಿಯಲ್ಲಿ ಇರ್ರಿ ಅಂತ ಕಳಿಸಿದ್ರು. ಇದು ಡೆವಲಪ್ಮೆಂಟ್ ಆಗ್ಯಂಥದ್ದು. ಈ ಎಲ್ಲ ದಿಶೆಯಲ್ಲೇ ಇವ್ರ ಬಗ್ಗೆ ಯಾಕೆ ಇಷ್ಟು ಮಾತಾಡಬೇಕಾಯ್ತು ಅಂದರೆ, ಇವರ ಆದಿವಾಸಿ, ದಲಿತ, ಹಿಂದುಳಿದ ಸಮಾಜ ಇವೆಲ್ಲ ಒಂದು ಏನಪ್ಪ ಅಂದ್ರೆ ಬಡತನದ ಕಾರಣಕ್ಕಾಗಿ, ಈ ಜಾತಿಯ ದ್ವೇಷ ಕಾರಣಕ್ಕಾಗಿ ಜನ ಅವ್ರ ಮೇಲೆ ದಬ್ಬಾಳಿಕೆ ಮಾಡಿದ್ದಕ್ಕಾಗಿ ಕ್ಷಣದಿಂತಂಥವ್ರು ಅವರು. ಇವ್ರ ಬಗ್ಗೆ ಏನೇನೋ ಕಟ್ಟುಕತೆಗಳನ್ನ ಮತ್ತೆ ಹೇಳುವಂಥದ್ದು ಭಾಳ ನಾವು ನೋಡ್ತಾ ಇದ್ದೀವಿ. ಆದರೆ ವೈಚಾರಿಕವಾದಿಗಳು ಅದಕ್ಕೆ ವಿಚಾರವಾದಿಗಳು ಕೆಟ್ಟವರು ಅನ್ನುವಂಗೆ ಬಿಂಬಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವರು ಇವರಂತ ಕಾಡು ನೆಕ್ಸ್ಲೈಟ್ಸು, ಇನ್ನು ಕೆಲವೊಂದು ಬುದ್ಧಿವಂತ ಜನರಿಗೆ ಅರ್ಬನ್ ನೆಕ್ಸ್ಲೈಟ್ಸ್ ಅಂತ ಕರೆದ. ಆದಷ್ಟು ನೆಕ್ಸ್ಲೈಟ್ಸ್ ಅದು ಕೆಟ್ಟವರಪ್ಪ, ದುಷ್ಟರು ಅನ್ನುವಂಥ ಬಿಂಬನೆಯನ್ನು ನಮ್ಮ ಮೀಡಿಯಾನು ಮೈಂಡ್ ಮೇಲೆ ಮಾಡ್ತಾನೆ ಇರ್ತದೆ. ಆ ದಿಶೆಯಲ್ಲಿ ನಮ್ಮ ಸಿದ್ದರಾಮಯ್ಯರ ಮಾತು ಭಾಳ ಗಮನಾರ್ಹವಾಗಿದೆ. ಆ ವಿಷಯವನ್ನು ಅವ್ರು ಸ್ವತಃ ಅವರ ಹೇಳಿದಂಥ ಮಾತುಗಳಲ್ಲಿ ರೆಫರ್ ಮಾಡಬೇಕಾಗಿದೆ. ಯಾವುದಪ್ಪ ಅಂದ್ರೆ, ಶರಣಾಗಿರುವ ನಕ್ಸಲರು ಅನುಸರಿಸಿದ ಹಿಂಸಾ ಮಾರ್ಗದ ಬಗ್ಗೆ ವಿರೋಧವಿದೆ. ಅಂದರೆ ಬಂಧು ಗಡದ ನಮ್ಮ ವಿರೋಧದ. ಆದರೆ ಅವರಲ್ಲಿ ಯಾರೂ ಜನರ ತೆರಿಗೆ ಹಣವನ್ನು ನುಂಗಿದ ಭ್ರಷ್ಟರಲ್ಲ, ತೆರಿಗೆ ಹಣ ನುಂಗಿ ಕೋಟಿ ಗಳಿಸಿದಂಥವರಲ್ಲ. ರಾಮ ಪರಶುರಾಮನ ಮೂರ್ತಿ ನಿರ್ಮಾಣದಲ್ಲಿಯೂ ಮೋಸ ಮಾಡಿ ಜೇಬು ತುಂಬಿಸಿಕೊಂಡವರೂ ಅಲ್ಲ. ರಾಮ ಮತ್ತು ಪರಶುರಾಮ ಹೆಸರಲ್ಲೇ ಮೂರ್ತಿ ನಿರ್ಮಾಣ ಮಾಡಿದ್ರೆ ಅಲ್ಲಿ ದುಡ್ಡು ತಿಂದವರಲ್ಲ ಇವ್ರು ಯಾರು ಅಲ್ಲ. ಲಾಠಿ, ದೊಣ್ಣೆ, ಕತ್ತಿ, ತ್ರಿಶೂಲ ನೀಡಿ ಅಮಾಯಕರನ್ನು ಹಿಂಸಾ ಮಾರ್ಗಕ್ಕೆ ಇಳಿಸಿ ರಾಜಕೀಯ ಲಾಭ ಗಳಿಸುವ ಕುತಂತ್ರದ ರಾಜಕಾರಣವೂ ನಮ್ಮದಲ್ಲ ಮತ್ತು ಅವರದಲ್ಲ ಅಂತ ಟೀಕೆ ಉತ್ತರ ಕೊಟ್ಟಿದ್ದಾರೆ. ಇವರು ಏನು ಎಂಥವ್ರು ಅಂತೇಳಿ. ಅಂದ್ರೆ ಇವರು ಯಾವ ತೊಡಗು ಕಳ್ಳರಲ್ಲ, ಏನಲ್ಲ, ತಮ್ಮ ಬದುಕಿಗೆ ನ್ಯಾಯ ಸೆಳೆದು ನಿಂತಿದ್ದಾರೆ. ಅವ್ರು ನ್ಯಾಯಗಳು ಬಗೆಹರಿಸ್ತಾವೆ. ಆ ದಿಶೆಯಲ್ಲೇ ಅವ್ರಿಗೀಗ ಪ್ರತಿ ಕುಟುಂಬಕ್ಕೂ ಒಂದು 3 ಲಕ್ಷ ಹಣವನ್ನು ಬಿಡುಗಡೆ ಮಾಡಿ, OBC ಅವರಿಗೆ 7.5 ಲಕ್ಷ, ಉಳಿದವ್ರಿಗೆ 4 ಲಕ್ಷ ಕೊಡುವ ನಿರ್ಧಾರ ಮಾಡಿದ ಸರ್ಕಾರ. ಅವರ ಬದುಕನ್ನು ಕಟ್ಟಿಕೊಳ್ಳೋ ಸಲುವಾಗಿ ಒಳ್ಳೆಯ ನಿರ್ಧಾರ. ಮತ್ತು ಅವ್ರ ಬೇಡಿಕೆಗಳು ಈಗಾಗಲೇ ನಿಮ್ಮ ಮುಂದೆ ಹಿಂದೆ ಚರ್ಚೆ ಮಾಡಿದ್ದು ಅದು ಮುಖ್ಯವಾಗಿ ಕಸ್ತೂರಿ ರಂಗನ್ ರಿಪೋರ್ಟನ್ನು ರಿಜೆಕ್ಟ್ ಮಾಡಿದ್ರೆ, ಆ ರಿಪೋರ್ಟ್ ಅಡಾಪ್ಟ್ ಆದಪ್ಪ ಅಂದರೆ ಕಾಡಿನಲ್ಲಿ ಕಾಡು ಜನರು ಅಂದರೆ ಆದಿವಾಸಿಗಳು ಉಳಿಯೋದಕ್ಕೆ ಅವಕಾಶ ಕೊಡೋದಿಲ್ಲ ಒಂದೇ ಕಾರಣ. ಮತ್ತು ಕುದುರೆಮುಖ ನ್ಯಾಷನಲ್ ಪಾರ್ಕನ್ನು ಏನದಲ್ಲ ಅದನ್ನು ತೆಗೆದು ಬಿಡ್ರಿ, ಯಾಕಂದ್ರೆ ಅಲ್ಲೂ ನಮ್ಮ ಜನ ಆದಿವಾಸಿಗಳಿದ್ದಾರೆ, ಅದರಿಂದ ಸಾಧ್ಯ ತೊಂದರೆಗಳಾಗ್ತಾವೆ. ಮತ್ತು ಆದಿವಾಸಿಗಳ ಹಕ್ಕನ್ನು ಕಾಡಿನ ಮೇಲೆ ಇಡ್ರಿ, ಅವ್ರು ಕಾಡಿನ ಜನ, ಅದನ್ನು ಕೊಡ್ರಿ ನಮಗೆ ಅನ್ನೋಂಥ ಮಾತು ಹೇಳ್ತಾ ಇದ್ದಾರೆ. ಮುಂದೆ ಹೈಟೆಕ್ ಟೂರಿಸಮನ್ನು ಇದು ಬಂದ್ ಮಾಡಿರಿ ಅನ್ನೋಂಥ ಮಾತು ಮಾತಾಡ್ತಾ ಇದ್ದಾರೆ. ಅದೇ ರೀತಿ ಇನ್ನು ಪ್ರತಿಯೊಬ್ಬ ಬಡ ದಲಿತ ಆಗಿರ್ಬೋದು, ಆದಿವಾಸಿ ಆಗಿರ್ಬೋದು, 5 ಎಕರೆ ಭೂಮಿ ಇರೋದಕ್ಕೆ ನೆಲ ಮನೆ ಅವಕಾಶ ಮಾಡಿಕೊಡೋದು ಕೇಳ್ತಾ ಇದ್ದಾರೆ. ಮುಂದೆ ಎಲ್ಲ ಆದಿವಾಸಿಗಳಿಗೆ ಮನೆ ಮತ್ತು ಅದ ಕಾಲಕ್ಕೆ ಭೂಮಿ ಕೊಡ್ರಿ ಅಂತ ಬೇಡಿಕೆ ಇಟ್ಟಿದ್ದಾರೆ. ಇವೆಲ್ಲರೂ ಪೂರೈಸ್ತಾರೆ ಅನ್ನುವಂಥ ಭರವಸೆಯನ್ನು ಸಿದ್ದರಾಮಯ್ಯರು ಕೊಟ್ಟಿದ್ದಾರೆ. ಮತ್ತು ಅವರಿಗೆ ಮುಖ್ಯವಾಹಿನಿಗೆ ಬರ್ತಾ ಇದ್ದಾರೆ. ಅದಕ್ಕೆ ನಾವು ಸ್ವಾಗತ ಮಾಡಬೇಕಾಗಿದೆ. ಇಂಥ ಸಂದರ್ಭದಲ್ಲೇ ಸರ್ಕಾರ ಶರಣಾಗತಿ ಆಯಿತು, ಹಾಗಾಯಿತು, ಹೀಗಾಯಿತು ಅಂತೇಳಿ ನಮ್ಮ ಸುನೀಲ್ ಕುಮಾರ್ ಅಂತ ಒಬ್ಬರು ಪ್ರಜ್ಞಾವಂತರು ಮಾತನಾಡೋದು ತಪ್ಪು. ಯಾಕೆಂದರೆ ಅವರು ಮೂಲ ಪ್ರವೃತ್ತಿ ಬಿಟ್ಟು ಹಿಂಸಾ ಮಾರ್ಗವನ್ನು ಬಿಟ್ಟು ಅಹಿಂಸಾ ಮಾರ್ಗಕ್ಕೆ ಬರ್ತಾ ಇದ್ದಾರೆ. ಎಲ್ಲರೂ ಸ್ವಾಗತ ಮಾಡಬೇಕಾಗಿದ್ದು ನಮ್ಮ ಜನ ಅವರು ಅನ್ನೋದು ನಾವೆಲ್ಲರೂ ನೆನ್ಬಿಟ್ಕೊಂಡು ಹೋದ್ರೆ ಭಾಳ ಒಳ್ಳೆಯದು. ಅವ್ರನ್ನ ನಾವು ನಮ್ಮ ಮನುಷ್ಯರ ಪಾತ್ರ ತಿಳ್ಕೊಂಡ್ರೆ ಅವರು ನಮ್ಮ ಜೊತೆ ಬದುಕ್ತಾರೆ. ಅನ್ಯಾಯ ಆದಾಗ ಪ್ರತಿಭಟಿಸ್ತಾರೆ, ಗಾಂಧಿ ಮಾರ್ಗದಲ್ಲೇ ಅಹಿಂಸಾ ಮಾರ್ಗದಲ್ಲಿ ಅಂತೇಳಿ ನಾವೆಲ್ಲ ವಿಶ್ವಾಸ ಇಟ್ಕೊಂಡು ಅವ್ರನ್ನ ಸ್ವಾಗತ ಮಾಡೋಣ ಅಂತ ಹೇಳ್ತಾ, ಇದು ಏನಪ್ಪ ಅಂದ್ರೆ ಇವತ್ತಿನ ಡೆವಲಪ್ಮೆಂಟ್. ಇದಕ್ಕೆ ನಾವೆಲ್ಲರೂ ಏನಪ್ಪ ಅಂದ್ರೆ ಒಂದು ಸಹಕಾರದ ಸಹಾಯದ ಹಸ್ತ ಚಾಚನು ನಕ್ಸಲೈಟ್ಸ್ ಅಥವಾ ಮಾವೋಯಿಸ್ಟ್ ನಮ್ಮವರು ಅಂತ ತಿಳ್ಕೊಂಡು ಅಂತ ಹೇಳ್ತಾ, ಇದು ಏನಪ್ಪ ಅಂತಂದ್ರೆ ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಿ ಹೋಗಬೇಡ್ರಿ. S16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ. ವಂದನೆಗಳು.